ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬೇಸಿಕಲಿ ಮಾಸ್ಟರ್ ಕ್ಯಾಮ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಮತ್ತು ಡಿಸೈನಿಂಗ್ ಸಾಫ್ಟ್ವೇರ್ ಅಂತೇಳಿ ಹೇಳ್ತೀವಿ. ಸೊ ಆದರೆ ನಾವು ಡಿಸೈನಿಂಗೋಸ್ಕರ ನಾವು ಇದು ಒಂದು ಸಾಫ್ಟ್ವೇರ್ ಯೂಸ್ ಮಾಡೋದಿಲ್ಲ. ಬಟ್ ನೀವು ಪ್ರೋಗ್ರಾಮಿಂಗ್ ಅಂದರೆ CNC ರೈಟ್, CNC ಮಷಿನ್ಗೆ ಸಂಬಂಧಪಟ್ಟಂತಹ ಪ್ರೋಗ್ರಾಮ್ ನಾವು ಇಲ್ಲಿ ಮಾಡ್ಬೋದು ರೈಟ್. ಸೊ ಇದನ್ನು ನಾವು ಬೇಸಿಕಲಿ VMC 3 ಆ್ಯಕ್ಸಿಸ್ 4 ಆ್ಯಕ್ಸಿಸ್ 5 ಆ್ಯಕ್ಸಿಸ್ ಅದೇ ರೀತಿ ನಾವು ಟರ್ನಿಂಗ್ ಮಷಿನ್ ಅದೇ ರೀತಿ ಟರ್ನ್ ಮಿಲ್ ಮಷಿನಲ್ಲಿ ನಾವು ಈ ಒಂದು ಪ್ರೋಗ್ರಾಮ್ ಎಲ್ಲ ಯೂಸ್ ಮಾಡ್ತೀವಿ ರೈಟ್. ಸೊ ನಾವು ಯಾವುದೇ ಒಂದು ಕಾಂಪೊನೆಂಟನ್ನು ನಾವು CNC ಮಷಿನಲ್ಲಿ ನಾವು ಪ್ರಿಪೇರ್ ಮಾಡಬೇಕಂದ್ರೆ ಅದಕ್ಕೊಂದು G ಕೋಡ್ ಆ್ಯಂಡ್ M ಕೋಡ್ ಅಂತೇಳಿರುತ್ತೆ. ಸೊ G ಕೋಡ್ ಮತ್ತು M ಕೋಡ್ ಇದೀನಿ ನಾರ್ಮಲಾಗಿ ನಾವು ಮಷಿನ್ ಮತ್ತು ನಮ್ಮ ಒಂದು ಟೂಲ್ನ ಮೂಮೆಂಟ್ಗೋಸ್ಕರ ನಾವು ಈ ಒಂದು G ಕೋಡ್ ಮತ್ತು M ಕೋಡನ್ನು ನಾವು ಯೂಸ್ ಮಾಡ್ತೀವಿ ರೈಟ್. ಸೊ ನಿಮಗೆ G ಕೋಡ್ ಅಂದರೆ ಏನು, M ಕೋಡ್ ಅಂದ್ರೇನು, ಸೊ ಇದು ಎಲ್ಲ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ಫರ್ದರ್ ಕ್ಲಾಸಲ್ಲಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಮಾಸ್ಟರ್ ಕ್ಯಾಮ್ನ ಒಂದು ಬೇಸಿಕ್ ಐಡಿಯಾ ಕೊಡ್ತೀನಿ ರೈಟ್. ನೋಡಿ ಸ್ನೇಹಿತರೆ, ನಾವು ಸಿಂಪಲ್ ಆಗಿರುವಂತಹ ಪ್ರೋಗ್ರಾಮನ್ನು ಬೈ ಹ್ಯಾಂಡಿಂದ ಬರಿಬೋದು. ಅದೇ ರೀತಿ ಕೆಲವೊಂದಿಷ್ಟು ಕಾಂಪ್ಲಿಕೇಟ್ ಬರುತ್ತೆ. ಸಪೋಸ್ ನೋಡಿ ಸ್ನೇಹಿತರೆ, ಸ್ಟೀಮ್ ಟರ್ಬೈನ್ ಬ್ಲೇಡ್ ಆಗಿರಲಿ, ಸೊ ಯಾವುದೇ ರೀತಿಯಾದ ಒಂದು ಕಾಂಪೊನೆಂಟ್, ಸೊ ನಾರ್ಮಲಿ ನಾವು ಸರ್ಕಲ್ ಫೇಸಿಂಗ್ ಅದೇ ರೀತಿ ಡ್ರಿಲ್ ಮಾಡೋದು, ಸೊ ಈ ರೀತಿ ಅಂದರೆ ಬೈ ಹ್ಯಾಂಡಿಂದ ನಾವು ಡೈರೆಕ್ಟಾಗಿ ಬರೋದು ನಾವು. ಸೊ ನಾವು ಮಷಿನಲ್ಲಿ ಡೈರೆಕ್ಟಾಗಿ ಬೈ ಹ್ಯಾಂಡಿಂದ ಕೋಡ್ G ಕೋಡ್ M ಕೋಡ್ ಬರೋದು ನಾವು ಮಷಿನ್ ರನ್ ಮಾಡ್ಬೋದು. ಬಟ್ ಆದರೆ ನಾವು ಕಂಪ್ಲೀಟಾಗಿ ಒಂದು ಡಿಫಿಕಲ್ಟ್ ಕಾಂಪೊನೆಂಟ್ಸನ್ನು ನಾವು ಪ್ರತಿಯೊಂದು ನಾವು ಬೈ ಹ್ಯಾಂಡಿಂದ ಬರೋದಕ್ಕೆ ಆಗೋದಿಲ್ಲ ರೈಟ್. ಸಪೋಸ್ ಒಂದು ಹೆಲ್ಮೆಟ್ ತಯಾರಾಗಬೇಕಂದ್ರೆ, ಸಪೋಸ್ ನಮ್ಮನ್ನು ನಾವು ತಯಾರು ಮಾಡ್ಕೋಬೇಕಂದ್ರೆ ರೈಟ್. ಸೊ ಇದು ನಾವು ವೆರಿ ಡಿಫಿಕಲ್ಟ್. ಸೊ ಇದಕ್ಕೆ ನಾವು 3 ಆ್ಯಕ್ಸಿಸ್ಗೆ ಸಂಬಂಧಪಟ್ಟಂತಹ G ಕೋಡ್ಸ್ ಆಗಿರಲಿ, 4 ಆ್ಯಕ್ಸಿಸ್ 5 ಆ್ಯಕ್ಸಿಸ್ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ಸ್ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ರೈಟ್. ಸೊ ನಾರ್ಮಲಿ ಬೇಸಿಕ್ಕಾಗಿ ನಾವು ಮಾಸ್ಟರ್ ಕ್ಯಾಮ್ ಅದೇ ರೀತಿ ಡೆಲ್ ಕ್ಯಾಮ್ ಅಂತೇಳಿ ಕೂಡ ಬರುತ್ತೆ ರೈಟ್. ಸೊ ಇವತ್ತೇ ನಿಮಗೆ ಮಾಸ್ಟರ್ ಕ್ಯಾಮಲ್ಲಿ ನಿಮಗೆ ಸೊ ಯಾವ ರೀತಿ ಪ್ರೋಗ್ರಾಮನ್ನು ಮಾಡೋದಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ರೈಟ್. ಸೊ ಬೇಸಿಕಲಿ ನೀವು ಈ ಒಂದು ಮಾಸ್ಟರ್ ಕ್ಯಾಮ್ನ ಲರ್ನಿಂಗ್ ಎಡಿಷನ್ ನೀವು ಜಸ್ಟ್ ಗೂಗಲಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ರೈಟ್. ಸೊ ಇದು ನನ್ನ ಲರ್ನಿಂಗ್ ಎಡಿಷನ್. ಸೊ ಇದರಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ರೈಟ್. ಸೊ ಬೇಸಿಕಲಿ ಮಾಸ್ಟರ್ ಕ್ಯಾಮ್ ಓಪನ್ ಆದ ತಕ್ಷಣ ನಮಗೆ ನೋಡಿ, ಇದು ನಾವು ಹೋಮ್ ಟ್ಯಾಬ್ ಅಂತೇಳಿ ಕರಿತೀವಿ. ಸೊ ಹೋಮ್ ಟ್ಯಾಬಲ್ಲಿ ಸೊ ನಮಗೆ ಇಷ್ಟೊಂದು ಕಮ್ಯಾಂಡ್ಸ್ ಇದೆ. ಸೊ ಕ್ಲಿಪ್ ಬೋರ್ಡ್ ಅಂತಿದೆ, ಆಟ್ರಿಬ್ಯೂಟ್ಸ್ ಅಂತಿದೆ, ಆರ್ಗನೈಸ್, ಡಿಲೀಟ್, ಡಿಸ್ಪ್ಲೇ, ಅನಲೈಸ್ ಮತ್ತು ಆ್ಯಡ್ ಇನ್ಫಾರ್ಮೇಷನ್ ಅಂತೇಳಿ ಈ ರೀತಿ 4 ಇದೆ. ಸೊ ಇದೇ ರೀತಿ ಹೋಮ್ ವೈರ್ ಫ್ರೇಮ್ ಕಮ್ಯಾಂಡ್ ಇದೆ. ವೈರ್ ಫ್ರೇಮ್ ಕಮ್ಯಾಂಡಲ್ಲಿ ನಮಗೆ 2D ಡ್ರಾಯಿಂಗ್ಗೆ ಡ್ರಾ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲ ಕಮ್ಯಾಂಡ್ಸನ್ನು ಅವರು ಪ್ರೊವೈಡ್ ಮಾಡಿರ್ತಾರೆ. ಸೊ ಅದೇ ರೀತಿ ಸರ್ಫೇಸ್, ಸೊ ನಾವು ಸರ್ಫೇಸ್ ಕ್ರಿಯೇಟ್ ಮಾಡಬೇಕಂದ್ರೆ ಕೂಡ ನಮಗೆ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ವೈರ್ ಫ್ರೇಮಲ್ಲಿ 2D ಡ್ರಾಯಿಂಗ್, ಸರ್ಫೇಸಲ್ಲಿ ಸರ್ಫೇಸ್ ನಾವು ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಸಾಲಿಡ್ ಬಂದು ನಾವು 3D ಡ್ರಾಯಿಂಗ್ಸ್ ಡ್ರಾ ಮಾಡಲು, ಅದೇ ರೀತಿ 2D ಡ್ರಾಯಿಂಗನ್ನು 3D ಡ್ರಾಯಿಂಗ್ಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಮಾಡೆಲ್ ಪ್ರಿಪರೇಷನ್ ಅಂತ ಬರುತ್ತೆ. ಸೊ ಇದು ಏನು ಮಾಡ್ತದೆ ಅಂದರೆ ನಮಗೆ, ಸೊ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ಮಾಡಲನ್ನು ನಾವು ಸ್ವಲ್ಪ ಏನೋ ಮಾಡಿಫಿಕೇಷನ್ ಚಾಂಫರ್ ಕೊಡಬೇಕಂದ್ರೆ, ಅಥವಾ ನಾವು ಲೆಂತ್ ಇನ್ಕ್ರೀಸ್ ಮಾಡಬೇಕು, ಹೋಲ್ ಆ್ಯಕ್ಸಿಸ್ ನಮಗೆ ಗೊತ್ತಾಗಬೇಕು ಅಂದರೆ, ಸೊ ಈ ಒಂದು ನಾರ್ಮಲಾಗಿ ಮಾಡಿಫಿಕೇಷನ್ಗೋಸ್ಕರ ಈ ಒಂದು ಮಾಡೆಲ್ ಪ್ರಿಪರೇಷನ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಮೆಶ್ ಅಂತಿದೆ. ಸೊ ಮೆಶ್ ಬಂದು ನಮ್ಗೆ ಜಸ್ಟ್ ಅದೇ ರೀತಿ ಸೇಮ್ ನಾವು ಇವಾಗ ನಾವು ಸಾಲಿಡಿಂದ ಸರ್ಫೇಸ್ ಕ್ರಿಯೇಟ್ ಮಾಡಬೇಕಂದ್ರೆ, ಸರ್ಫೇಸಿಂದ ಸಾಲಿಡ್ ಕ್ರಿಯೇಟ್ ಮಾಡಬೇಕಂದ್ರೆ, ಅಥವಾ ಒಂದು ಪ್ಲೇನ್ನ ಟ್ರಿಮ್ ಮಾಡಬೇಕಂದ್ರೆ, ಅದೇ ರೀತಿ ಸೊ ಯಾವುದೇ ರೀತಿ ಒಂದು ಹೋಲ್ ಇರುತ್ತೆ, ಹೋಲ್ನ ಕ್ಲೋಸ್ ಮಾಡಬೇಕಂದ್ರೆ ನಾವು ಈ ಒಂದು ಮೆಶಲ್ಲಿ ಆಪ್ಷನ್ಸ್ ಯೂಸ್ ಆಗುತ್ತೆ. ಅದೇ ರೀತಿ ಡ್ರಾಫ್ಟಿಂಗಲ್ಲಿ ಸಿಂಪಲಾಗಿ ನಾವು ಡೈಮೆನ್ಷನ್ಸ್ ಎಲ್ಲ ಕೊಟ್ಟಿರುತ್ತಾರೆ ರೈಟ್. ಡೈಮೆನ್ಷನ್ ನಾವು ಚೆಕ್ ಮಾಡಬೇಕಂದ್ರೆ 2D ಆಗಿರಲಿ 3D ಆಗಿರಲಿ ನಾವು ಡ್ರಾಫ್ಟಿಂಗ್ ಯೂಸ್ ಮಾಡ್ಕೊಂಡು ನಾವು ನಮ್ಮ ಒಂದು ಮಾಡೆಲ್ನ ಡೈಮೆನ್ಷನ್ಸ್ ಎಲ್ಲ ಚೆಕ್ ಮಾಡಬಹುದು ರೈಟ್. ಅದೇ ರೀತಿ ಟ್ರಾನ್ಸ್ಫಾರ್ಮ್ ಅಂತಿರುತ್ತೆ. ಟ್ರಾನ್ಸ್ಫರಲ್ಲಿ ಜಸ್ಟ್ ಮೂಮೆಂಟ್ ನಾವು ನೋಡಿ ಡೈನಾಮಿಕ್ ಅಂತಿದೆ. ಸೊ ಈ ರೀತಿ ನಾವು ಮೂಮೆಂಟ್ ಪ್ರಾಜೆಕ್ಟ್ ನಾವು ಕ್ರಿಯೇಟ್ ಮಾಡ್ಕೊಬೋದು ರೈಟ್. ಮಿರರ್ ಕ್ರಿಯೇಟ್ ಮಾಡ್ಕೊಬೋದು ರೈಟ್. ಸೊ ಮೂಮೆಂಟ್ಗೋಸ್ಕರ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ಗೋಸ್ಕರ ಯೂಸ್ ಮಾಡ್ತೀವಿ ರೈಟ್. ಅದೇ ರೀತಿ ಆರ್ಟಲ್ಲಿ ಅಷ್ಟೊಂದು ನಮ್ಗೆ ಯೂಸ್ ಆಗೋಲ್ಲ. ಸೊ ಮಷಿನ್ ಮೇನ್ ಇಂಪಾರ್ಟೆಂಟ್ ನೋಡಿ. ಮಷಿನಲ್ಲಿ ನಮಗೆ ಮಿಲ್ಲಿಂಗ್ ಮಷಿನ್ ಇದೆ. ಮಿಲ್ಲಿಂಗಲ್ಲಿ 3, 4, 5 ಆ್ಯಕ್ಸಿಸ್ ಅಂತ ಈ ರೀತಿ ಬರುತ್ತೆ. ಅದೇ ರೀತಿ ಲೇತಲ್ಲಿ ನಾವು ಟರ್ನಿಂಗ್, ಅದೇ ರೀತಿ ಟರ್ನ್ ಮಿಲ್ ಈ ರೀತಿ ಆಪ್ಷನ್ಸ್ ಎಲ್ಲ ಬರುತ್ತೆ ನೋಡಿ. ಟರ್ನ್ ಮಿಲ್ ಕೊಟ್ಟಿದ್ದಾನೆ ಇಲ್ಲಿ ರೈಟ್. ಟರ್ನ್ ಮಿಲ್ ಅಂದರೆ ಏನಿಲ್ಲ, ಸೊ ಟರ್ನಿಂಗು ಆಗುತ್ತೆ, ಮಿಲ್ಲಿಂಗ್ ಕೂಡ ಅದರಲ್ಲಿ ಆಗುತ್ತೆ ರೈಟ್. ಸೊ ಮಿಲ್ಲಿಂಗಲ್ಲಿ ನಾರ್ಮಲಾಗಿ ನಾವು ಬೆಡ್ ಮೂಮೆಂಟ್ ಇರುತ್ತೆ, ಟೂಲ್ ಫೀಡ್ ಆಗಿರುತ್ತೆ ನಮಗೆ ರೈಟ್. ಟರ್ನಿಂಗಲ್ಲಿ ಏನಾಗುತ್ತೆ ಅಂದರೆ ನಮಗೆ ಟೂಲ್ ಮೂಮೆಂಟ್ ಇರುತ್ತೆ, ನಮ್ಮ ಒಂದು ರೋ ಮಟೀರಿಯಲ್ನ ಒಂದೇ ಕಡೆ ಫಿಕ್ಸ್ ಆಗಿ ರೊಟೇಟ್ ಆಗ್ತಿರುತ್ತೆ. ಈ ಟರ್ನ್ ಮಿಲ್ಲಲ್ಲಿ ಏನಂದರೆ ನಮಗೆ ಮಿಲ್ಲಿಂಗ್ ಮತ್ತು ಟರ್ನಿಂಗ್ ಎರಡೂ ಆಪರೇಷನ್ ಇಲ್ಲಿ ನಮಗೆ ಯೂಸ್ ಆಗುತ್ತೆ. ಅದೇ ರೀತಿ ವೈರ್ ಫ್ರೇಮ್, ಸೊ ವೈರಿಂಗ್ಗೋಸ್ಕರ ಇದೆ. ಸೊ ಇದು ನಾನು ಎಷ್ಟೊಂದು ಯೂಸ್ ಮಾಡಿಲ್ಲ ರೈಟ್. ನಾನು ಯೂಸ್ ಮಾಡಿರೋದು
ಮಿಲ್, ಲೇತ್, ಟರ್ಮಿಲ್. ಸೊ ಇದನ್ನ ಬಗ್ಗೆ ಅಂದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ವೈರ್ ಫ್ರೇಮ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕಾಗಿ ನನಗೆ ಬೇಸಿಕ್ ನಾಲೆಜ್ ಇದೆ. ಸೊ ಬೇಸಿಕಲಿ ಈ ಒಂದು ಬಾರ್ ಬಂದು ನಮಗೆ ಎಂಟೈರ್ಲಿ ಮಷಿನ್ ರಿಲೇಟೆಡ್ ಇರುತ್ತೆ, ರೈಟ್. ಅದೇ ರೀತಿ ಕೊನೆಯದಾಗಿ ವ್ಯೂ. ಸೊ ವ್ಯೂವಲ್ಲಿ ನಾವು ನಮ್ಮ ಒಂದು ಮಾಡೆಲ್ ನಾವು ಅಬ್ಸರ್ವೇಷನ್ ಮಾಡೋದಕ್ಕೆ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಈ ರೀತಿ ಎಲ್ಲ ರೀತಿಯ ನಾವು ವ್ಯೂಸ್ ಇರುತ್ತೆ. ವೈರ್ ಫ್ರೇಮ್ ಇರುತ್ತೆ, ಮಟೀರಿಯಲ್ ಯಾವ್ದು ಬೇಕಾದ್ರೆ ಮಟೀರಿಯಲ್ ಇರುತ್ತೆ. ನಮಗೆ ಆ್ಯಕ್ಸಿಸ್ ನೋಡಿ, ಇಲ್ಲಿ ನಮಗೆ ಇವಾಗ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಆ್ಯಕ್ಸಿಸ್ ಇದೆಲ್ಲ. ಸೊ ಅದು ನಮಗೆ ಇಲ್ಲಿಂದ ಕಾಣೋದು, ರೈಟ್. ಈ ಶೋ ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮಗೆ ಈ ರೀತಿ ಬರುತ್ತೆ, ರೈಟ್. ಸೊ ಫಸ್ಟಿಗೆ ಹೋಮ್ ಕಮ್ಯಾಂಡ್ ನೋಡಿ ಸ್ನೇಹಿತರೆ, ಹೋಮ್ ಕಮ್ಯಾಂಡ್. ಸೊ ಹೋಮ್ ಕಮ್ಯಾಂಡಲ್ಲಿ ನಮಗೆ ಸೊ ಫಸ್ಟಿಗೆ ಕ್ಲಿಪ್ ಬೋರ್ಡ್ ಅಂತಿದೆ. ಕ್ಲಿಪ್ ಬೋರ್ಡಲ್ಲಿ ನಮಗೆ ಜಸ್ಟ್ ಏನಿಲ್ಲ ಕಾಪಿ ಕಟ್, ಸೊ ಕಾಪಿ ಇಮೇಜ್ ಪೇಸ್ಟ್ ಅಂತಿದೆ, ರೈಟ್. ನಾವು ಯಾವುದೇ ಒಂದು ಲೈನ್ ಡ್ರಾ ಮಾಡಿರ್ತೀವಿ ಅನ್ಕೋ ಇವಾಗ. ಸೊ ಅದನ್ನು ಕಾಪಿ ಪೇಸ್ಟ್ಗೋಸ್ಕರ ಯೂಸ್ ಮಾಡ್ತೀವಿ, ರೈಟ್. ಇದು ನಿಮಗೆ ಬೇಸಿಕಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಆಟ್ರಿಬ್ಯೂಟ್ಸ್ ನೋಡಿ ಸ್ನೇಹಿತರೆ, ಆಟ್ರಿಬ್ಯೂಟ್ಸ್ ನಮಗೆ ಫಸ್ಟಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ ನಾವು ಕೊಟ್ಟಿದ್ದಾನೆ ನಮಗೆ, ರೈಟ್. ಸೊ ಇವಾಗ ಫಸ್ಟ್ ಪಾಯಿಂಟ್ ಸ್ಟಾರ್ ತೊಗೊಂತ